ಒಂದು ಡೈಜೆಸ್ಟಿವ್ ಸಿಸ್ಟಮ್ ಮೂಲಕ ಹೋಗುವಂಥದ್ದು. ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗಿ ನಿಮ್ಮ ರಕ್ತದಿಂದ ಮಗುವಿಗೆ ಈ ಒಂದು ಬ್ರೆಸ್ಟ್ ಮಿಲ್ಕ್ ಬರುವಂಥದ್ದು. ನಿಮ್ಮ ಬ್ರೆಸ್ಟ್ ಮಿಲ್ಕ್ ಡೈರೆಕ್ಟ್ ಹೊಟ್ಟೆಯಿಂದ ಆಗುವಂಥದ್ದಲ್ಲ, ಅದು ರಕ್ತದಿಂದ ಆಗುವಂಥದ್ದು. ತಾಯಿ ರಕ್ತದ ಕಣಗಳಿಂದನೇ ಬ್ರೆಸ್ಟ್ ಮಿಲ್ಕ್ ಆಗುವಂಥದ್ದು. ಹಾಗಾಗಿ ನಿಮಗೆ ಏನು ಇಷ್ಟ ಬರ್ತದೆ ತಿನ್ಬೋದು, ಆಯಿತಾ. ಅದೆಲ್ಲ ಸುಮ್ಮನೆ ಹೇಳುವಂಥದ್ದು, ಮಿತ್ಸ್ ಅಷ್ಟೇ. ಬಟ್ ಎಲ್ಲದಕ್ಕೂ ಲಿಮಿಟ್ ಇರಬೇಕು. ಜಾಸ್ತಿ ತಿಂದರೆ ನಿಮಗೆ ಇಂಡೈಜೆಷನ್ ಎಲ್ಲ ಆಗ್ಬೋದು. ಸೊ ಬೇರೆ ಏನಿಲ್ಲ. ಸಿ ಆನ್ ಟ್ಯಾಪ್ ಆಫ್ ಕರ್ ಟ್ಯೂಬಿನ ನೇಮ್ ಹೇಳಿ ಪ್ಲೀಸ್ ಮ್ಯಾಮ್. ನನಗೆ ಅದು ಅರ್ಥ ಆಗಲಿಲ್ಲ ಏನಂತ ಹೇಳಿ. ಅಮಿತ್ ಆಚಾರ್ಯ ಅವರೇ, ನಿಮ್ಮ ಅಮ್ಮನ ಊರು? ನಂದು ಅಮ್ಮನ ಊರು ಮೂಡಿಗೆರೆ ಹತ್ತಿರ, ಆಯಿತಾ. ನಿಮ್ಮ ಎಲ್ಲ ವೀಡಿಯೋಸ್ ನೋಡ್ತೇನೆ, ಥ್ಯಾಂಕ್ ಯು. ಹಾಯ್. ಮಿಕ್ಸಡ್ ಟ್ರಕ್ ಅಣ್ಣೆ ಓ ಸಾವಡಿನ. 3rd C-section ನಂದು ಕೂಡ. ಸಹನಾ ರೆಸಿಪೀಸ್, ಹೌದಾ? ಇನ್ನು ಆಗ್ಲಿಕ್ಕಿರುತ್ತಾ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಆಲ್ ದ ಬೆಸ್ಟ್. ಹಾಯ್ ಅಕ್ಕ, ಐ ಆಮ್ ಸವಿತಾ. ನನಗೂ 3 ಮಕ್ಕಳು, ಇಬ್ಬರು ಸ್ಕೂಲಿಗೆ ಹೋಗ್ತಾರೆ, ಮಗ ಮನೇಲಿರ್ತಾನೆ. ನಿಮ್ಮ ಹಾಗೆ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾ ಇರಬೇಕು ಅನಿಸುತ್ತೆ. ವಿಸ್ಡಮ್ ಟೀತ್ ತೆಗಿಸ್ಬೇಕಾ? ನಿಮಗೆ ಬಹಳ ನೋವಾಯ್ತಾ? ವಿಸ್ಡಮ್ ಟೀತ್ ತೆಗೆದವರೆಲ್ಲರೂ ನನಗೆ ಹೇಳ್ತಿದ್ರು, ಅಬ್ಬಾ ಎಂಥ ನೋವು ಅಂತ ಹೇಳಿ. ನಾನು ಸಹ ಹಾಗೇ ಮೆಂಟಲಿ ಪ್ರಿಪೇರ್ಡ್ ಆಗಿ ಹೋಗಿದ್ದೆ. ಸಿಯಾನ್ಗೆ ಫೀಡಿಂಗ್ ಮತ್ತು ಈ ಕಡೆ ಉಂಗ್ನ ಅಥವಾ ಬುಷಕು ಉಂಗ್ನ ಹಾಟ್ ವಾಟರ್ನ ಬಾಬಾ. ಹಾಗೆ ನಾನು ಸಹ ಹೆದರಿ ಹೋದಂಥದ್ದು. ಅಲ್ಲಿ ಹೋಗಿ ಹಲ್ಲೆಲ್ಲ ತೆಗೆದ ನಂತರ ನಾನೇನು ಮಾಡಿದೆ ಅಂತ ಹೇಳಿದರೆ, ಮನೆಗೆ ಬಂದ ನಂತರ ನೋವಿರುತ್ತೆ, ಅಂದರೆ ಅವರು ತೆಗೆಯುವಾಗೆಲ್ಲ ನೋವಾಗೋದಿಲ್ಲ, ಅದಾದ ನಂತರ ನೋವಿರ್ತದೆ, ಬಟ್ ಮ್ಯಾನೇಜಬಲ್ ಆಯಿತಾ. ಅಂಥ ಒಂದು ದೊಡ್ಡ ಮಹಾ ನೋವು ಅಂತ ಏನಲ್ಲ. ನನಗೆ ಹೇಳಿದವರೆಲ್ಲ ಹೇಳಿದ್ದು, ಅಯ್ಯೋ ನೋವು ಅಂದರೆ ಅವರು ಹೇಳಿದ ಲೆಕ್ಕದಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಪ್ರಿಪೇರ್ಡ್ ಆಗಿದ್ದೆ ನೋವು ತಿನ್ನಲಿಕ್ಕೆ. ಬಟ್ ಅಂಥ ನೋವೇನಿಲ್ಲ, ಮ್ಯಾನೇಜಬಲ್. ಸಿಸೇರಿಯನಲ್ಲಿ ನೋಡಿದವರಿಗೆ ಮ್ಯಾನೇಜಬಲ್ ಆಯಿತಾ. ಹಾಗೆ ಈ ಐಸ್ ಪ್ಯಾಕ್ ಉಂಟಲ್ಲ, ಐಸಿದು, ಅದನ್ನು ನಾನು ಮಾತ್ರ ಕಂಟಿನ್ಯೂಸ್ ಆಗಿ ಐಸ್ ಪ್ಯಾಕ್ ಮಾಡ್ತಾನೇ ಇದ್ದೆ. ಇವನ್ ನೈಟ್ ಕೂಡ ಮಾಡಿದೆ. ಹಾಗಾಗಿ ನನಗೆ ಸ್ವೆಲ್ಲಿಂಗೇ ಬರಲಿಲ್ಲ. ನನ್ನನ್ನು ನೋಡಿದರೆ ಯಾರು ಸಹ ಹೇಳ್ತಿರ್ಲಿಲ್ಲ ನಂದು ವಿಸ್ಡಮ್ ಟೂತ್ ತೆಗೆದಿದ್ದಾರೆ ಅಂತ ಹೇಳಿ. ಬಟ್ ನಾನು ನೋಡಿದ್ದೇನೆ ಬೇರೆಯವರನ್ನು, ಅವರಿಗೆ ಇಷ್ಟು ದಪ್ಪ ಸ್ವೆಲ್ಲಿಂಗ್ ಆಗಿ 3-4 ದಿನ ಎಲ್ಲ ಇರ್ತಿತ್ತು. ನನಗೆ ಏನಾಗಲಿಲ್ಲ, ಅಷ್ಟು ಪೇಯ್ನ್ ಆಗೋದಿಲ್ಲ, ಆಯಿತಾ. ಮ್ಯಾನೇಜಬಲ್ ಪೇಯ್ನ್, ಏನು ತೊಂದರೆ ಇಲ್ಲ. ಅದನ್ನು ಇಟ್ಕೊಂಡು ಅದರಿಂದ ಇನ್ನೂ ಹಣ ಖರ್ಚು ಮಾಡಿಸ್ಕೊಂಡು ಇನ್ನೂ ನೋವು ತಿಂತಾ ಇರೋದಕ್ಕಿಂತ ತೆಗೆದು ಬಿಡಿ. ಹಾಯ್ ಸಿಸ್ ಗ್ರೆಸ್ಸಿಲ್ಲ. ಹಾಯ್ ಹೆಲೋ ಎಲ್ರಿಗೆ ಹಾಯ್ ಹೇಳ್ತಾ ಇದ್ದೀನಿ, ಆಯಿತಾ. ಅಂದರೆ ತುಂಬ ಇದರಲ್ಲಿ ತುಕ ಏಕ್ ಚೆಡು ಬೇಬೀಸ್ ಆउंदी. ಐ ಆಮ್ ಫ್ರಮ್ ಮುಂಬೈ. थँक यू सो मच. खंयची इजत म्हाका हेल्दी बेबी जाल्यार जालें, कांय बेजार ना म्हाका. आनी एक चिरको जाल्यार तितलोच मोग करता, ताच्या किसडत मोग करता म्हण सांगता. हाय ಡಯಾನಾ, ಥ್ಯಾಂಕ್ ಯು. ರಾಶಿದಾ ಅಕ್ಕ, ವಿಸ್ಡಮ್ ಟೀತ್ ತೆಗೆಸಿದರೆ ನೋವು ಬಹಳ ಆಗುತ್ತಾ? ಇಲ್ಲ, ಅಂಥ ಮಹಾ ನೋವೇನಾಗಲ್ಲ. ನಿಮ್ಮದು ಒಂದು ಬಾಡಿದು ಒಂದು ಇದ್ದಂಥ ಪಾರ್ಟನ್ನು ತೆಗಿತಾ ಇದ್ದಾರೆ, ಆ ಒಂದು ಬಾಡಿ ಕೂಡ ಅದನ್ನು ಆಕ್ಸೆಪ್ಟ್ ಮಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ದಿನ ನೋವು ಬರ್ತದೆ. ನಿಮಗೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಸೆಪ್ಟಿಕ್ ಆಗದೇ ಇರೋ ರೀತಿಯಲ್ಲಿ. ತೆಗೆಯುವಾಗಂತೂ ಏನು ನೋವು ಆಗೋದಿಲ್ಲ. ಇದು ಕೊಡ್ತಾರೆ, ಅನಸ್ತೇಷಿಯಾ ಕೊಡ್ತಾರೆ. ಮತ್ತು ಅದಾದ ನಂತರ ಸ್ಟಿಚ್ ತೆಗೆಯುವಾಗೆಲ್ಲ ನಿಮಗೆ ಗೊತ್ತೇ ಆಗೋದಿಲ್ಲ, ಅದು ಒಣಗಿನೇ ಹೋಗಿಬಿಡ್ತದೆ. ಏನು ಸಹ ನೋವಾಗೋದಿಲ್ಲ. ಧೈರ್ಯ ಮಾಡಿ ಹೋಗಿ ಅದನ್ನು ಆಚೆ ತೆಗೆದು ಬಿಡಿ. ನರಕ ಯಾಕೆ ಇಡೋದಲ್ವ, ತುಂಬ ನೋವೆಲ್ಲ. ಲೂಸ್ ಮೋಷನ್ಗೆ ಮೆಡಿಸಿನ್ ಟ್ಯೂಬ್ ಹೇಳಿದ್ರಲ್ಲ, ಅದರ ಬಗ್ಗೆ ಹೇಳಿ. ಓಕೆ ಟ್ಯೂಬ್ ಅಂತ ಹೇಳಿದರೆ ಎಂಟೆರೋಜರ್ಮಿನ್ ಅಂತ ಹೇಳಿ ಒಂದು ಸಿಗ್ತದೆ ನಿಮಗೆ. ಅದೇ ಹೆಸರಲ್ಲಿ ಇರೋದಿಲ್ಲ. ಮೆಡಿಕಲ್ ಸ್ಟೋರ್ಸಲ್ಲಿ ಹೋಗಿ ಕೇಳಿ ನೀವು, ಮಕ್ಕಳಿಗೆ ಕೊಡಲಿಕ್ಕೆ. ಅದರಲ್ಲಿ ಗಟ್ ಬ್ಯಾಕ್ಟೀರಿಯಾಸ್ ಇದು ಪ್ರೋಬಯೋಟಿಕ್ ಇದು ಟ್ಯೂಬ್ ಅಂತ ಹೇಳಿ, ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಟ್ಯೂಬ್ಸ್ ಇಷ್ಟೇ ಇರ್ತದೆ. ಮೇ ಬಿ 3 ml ಏನೋ ಇರ್ತದೆ, ಅದಕ್ಕೆ 75, 65 ಆ ರೀತಿಯಲ್ಲಿ ಇರ್ಬೋದು. ಬೇರೆ ಬೇರೆ ಕಂಪನೀಸ್ ಇದಿರ್ತದೆ ಅದು, ಆಯಿತಾ. ಅದನ್ನು ತಂದಿಟ್ಕೊಳ್ಬೇಕು. ನಾನು ಮನೆಯಲ್ಲಿ ತಂದಿಟ್ಕೊಳ್ತೇನೆ ಅಂತ ಟ್ಯೂಬ್ಸನ್ನು. ಲೂಸ್ ಮೋಷನ್ ಆಗ್ತಾಯಿದೆ ಆದರೆ, ಸ್ಮೆಲ್ಲಿ ಮೋಷನ್ ಆಗ್ತಾಯಿದೆ ಆದರೆ ದಿನದಲ್ಲಿ 1 ಅಥವಾ 2 ಟ್ಯೂಬನ್ನು, ಒಂದು ಬೆಳಿಗ್ಗೆ ಕೊಟ್ಟರೆ ಇನ್ನೊಂದು ಸಂಜೆ ಕೊಡುವಂಥ. ನೀರು ರೀತಿಯಲ್ಲಿ ಟೇಸ್ಟ್ ಇಲ್ಲ, ಅದಕ್ಕೆ ಮಕ್ಕಳಿಗೆ ಕೊಟ್ಟರೆ ಆಯಿತು. ಅವರಷ್ಟಕ್ಕೆ ಮೆಡಿಸಿನ್ ಕೊಟ್ಟ ಹಾಗೆ ಸಹ ಆಗ್ತದೆ, ಮಕ್ಕಳ ಇದು ಗಟ್ ಹೆಲ್ತ್ ಇಂಪ್ರೂವ್ ಆದ ಹಾಗೆ ಕೂಡ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಮೇಘರಾಜ್. ಓ ಕಾಲೇಜಲ್ಲೇ ಒಂದು ಬಕೆಟಲ್ಲಿ ಫುಲ್ ನೀರನ್ನು ತುಂಬಿಸಿದ್ದಾನೆ, ಎತ್ತಲಿಕ್ಕೆ ಆಗ್ತಾ ಇಲ್ಲ. ಹಾಯ್, ಐ ಆಮ್ ಸೇಯಿಂಗ್ 12th ಟೈಮ್ ಹಾಯ್ ಶಾಲೆಟ್ ಸಿಕ್ವೇರ. ನಿಮಗೆ ನಾನು ಮೊದಲು ಫಸ್ಟಲ್ಲಿ ಹೇಳಿದ್ದೇನೆ ಹಾಯ್ ಅಂತ ಹೇಳಿ. ಕಾಲೆ ಬಾಬಾ